ಅಕ್ಕ ನಮಸ್ತೆ. ನಮಸ್ತೆ ಸರ್. ಬಿಡದಿ ಟೌನ್ಶಿಪ್ ವಿಚಾರ ನೀವೆಲ್ಲರೂ ಕೇಳಿರ್ತೀರಾ. ಭೂಮಿನ ಸ್ವಾಧೀನಪಡಿಸ್ಕೊಳ್ಬೇಕು ಅಂತ ಹೇಳಿ ಸರ್ಕಾರ ಪ್ರಯತ್ನ ಪಡ್ತಿದೆ. 2.5 ಕೋಟಿ ಪರಿಹಾರ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. ಹೌದು ಸರ್. ನೀವೇನು ಭೂಮಿ ಕೊಡ್ಬೇಕು ಅಂತ ಇರುವ ಸರ್ ನಮ್ ಜಮೀನಿಲ್ಲ, ನಾವೇನ್ ಭೂಮಿ ಕೊಡೋದು ಸರ್? ಜಮೀನಿಲ್ಲ. ಜಮೀನಿಲ್ಲ, ನಾವು ಗುತ್ತಿಗೆ ಮಾಡ್ತಾ ಇದೀವಿ. ಓಕೆ. ನಾವೇನ್ ಕೊಡೋದು ಸರ್ ಭೂಮಿ ಕೊಟ್ಬಿಟ್ಟು ನಾವೇನ್ ಮಾಡೋದು ಹೇಳಿ? ನಿಮ್ದು ಭೂಮಿ ಇಲ್ಲ ಅಂದ್ರೂ ನಾವು ಗುತ್ತಿಗೆಯಲ್ಲಿ ಮಾಡ್ಕೊಂಡು ನಾವು ಆರಾಮಾಗಿದ್ದೀವಿ ಸರ್. ನಾವು ರೇಷ್ಮೆ ಇದೆ, ಹಸುಗಳಿದೆ ಸರ್, ನಾವು ಆರಾಮಾಗಿದ್ದೀವಿ ಸರ್. ಇದ್ರಲ್ಲಿ ಹಸುಗಳು 8 ಹಸು ಇದೆ ಸರ್. ಎಲ್ಲ ಸೀಮೆ ಹಸುಗಳೇ. 20 ಲೀಟರ್ ಹಾಲು ಹಾಕ್ತಿವಿ ಸರ್ ಒಂದ್ ಹೊತ್ತಿಗೆ. 2 ಹೊತ್ತು 40 ಲೀಟರ್ ಹಾಲು ಹಾಕ್ತಿವಿ ಸರ್. ಈಗೇನೋ ಭೂಮಿಯನ್ನ ಸ್ವಾಧೀನಪಡಿಸ್ಕೊಂಡ್ಬಿಟ್ರೆ ಹಸುಗಳನ್ನೆಲ್ಲ ತಗೊಂಡು ಎಲ್ಲಿಗೆ ಹೋಗ್ತೀರಾ? ಅದು ಡಿ ಕೆ ಶಿವಕುಮಾರ್ ಮನೆತಕ್ ಹೋಗ್ಬೇಕು ನಾವ್ ಅಷ್ಟೇನೆ. ಅವ್ರ ಜಮೀನ್ ಕೊಡ್ಬೇಕು ನಮ್ಗಿಲ್ಲ ಅಂದ್ರೆ. ಅವ್ರ ಜಮೀನ್ ಕೊಟ್ಟು ಅವ್ರ ಜಮೀನ್ ಮೇಯಿಸ್ಕೊಂಡು ಅಲ್ಲೇ ಹುಳ ಮಾಡಿಕೊಂಡು ಅಲ್ಲಿ ಜೀವನ ಮಾಡ್ಬೇಕಷ್ಟೇ. ಎಷ್ಟು ವರ್ಷದಿಂದ ಇದೇ ಕೆಲಸ ಮಾಡ್ತಾ ಇದ್ರಾ? ನಾವು ಒಂದ್ 13 ವರ್ಷದಿಂದ ಮಾಡ್ತೀವಿ ಸರ್. ನಮ್ ಮದ್ವೆಗೆ 15 ವರ್ಷ ಆಯ್ತು. ಸಾಕಾಯ್ತು ಅಂತ ಯಾವ್ದು ಅನಿಸ್ತಿಲ್ಲ? ಅನ್ಸ್ಲಿಲ್ಲ ಸರ್. ಅಂದ್ರೆ ನಮ್ಗೆ ಫ್ರೀ ಸಿಗುತ್ತಲ್ಲ, ಬೆಳಗ್ಗೆ ನಾವು 4 ಗಂಟೆಗೆ ಎದ್ದು ಮಾಡಿದ್ರು 12 ಗಂಟೆ ಮಾತ್ರ ನಮಗ್ ಕೆಲಸ. ಆಮೇಲೆ ನಾವು ಫ್ರೀ ಆಗಿರ್ತೀವಿ. ಆಮೇಲೆ 4 ಗಂಟೆ ಮೇಲೆ ನಾವು ಕೆಲಸ ಮಾಡ್ತೀವಿ ಸಾಯಂಕಾಲ. ಅಷ್ಟ್ ನಾವು ಫ್ರೀ ಆಗಿರ್ತೀವಿ. ನಮ್ ಹೊರಗಡೆ ಕೆಲಸ ಕೊಡಲ್ಲ. ನೆಮ್ಮದಿ ಆಗಿದೀವಿ ಸರ್, ನಮ್ಗೇನ್ ರಿಸ್ಕೇ ಇಲ್ಲ. ಅಲ್ಲ, ಈಗ ಹೇಳ್ತಿರೋದು ಮುಂದೆ ನಿಮ್ಮ ಮುಂದಿನ ಜನರೇಷನ್ ಏನ್ ಬರುತ್ತೆ, ನಿಮ್ ಮಕ್ಳೆಲ್ಲ ಯಾವ್ದೋ ಸಿಟಿ ಬರುತ್ತೆ, ಇಲ್ಲ ಅಭಿವೃದ್ಧಿ ಆಗುತ್ತೆ ಅನ್ನೋದಾದ್ರೆ ಅವ್ರಿಗೆ ಒಳ್ಳೆ ಶಿಕ್ಷಣ. ಸರ್ ಇನ್ನೊಂದ್ರೆ ಈ ಕಡೆ ಎಲ್ಲ ಕಂಪ್ನಿಗಳಾದ್ರೂ ಲೋಕಲ್ ಅವ್ರಿಗೆ ಕೆಲಸ ಕೊಡಲ್ಲ. ಈಗ ಟೊಯೋಟಾ ಆಗ್ಲಿ, ಸುತ್ತಮುತ್ತ ಫ್ಯಾಕ್ಟ್ರಿಗಳಿಗೆಲ್ಲೂ ಲೋಕಲ್ ಅಂದ್ರೆ ಎಲ್ಲೂ ಕೆಲಸ ಕೊಡಲ್ಲ ಸರ್. ಅದ್ ನಮ್ಗೆ ಗೊತ್ತಿರ್ಲಿಲ್ಲ, ಅವಾಗ ನಡೆದೋಗಿದ್ರು. ಈಗಾಗಲೇ ಮೊದಲನೇ ಕುಮಾರಸ್ವಾಮಿ ಅವರು ಟೌನ್ಶಿಪ್ ವಿಚಾರಕ್ಕೆ ಭೂಮಿನ ಸ್ವಾಧೀನಪಡಿಸ್ಕೊಳ್ಬೇಕು ಅಂತ ಹೇಳಿದ್ರು. ಅವಾಗ್ಲೂ ಜನ ವಿರೋಧ ಮಾಡಿದ್ರು, ಅದನ್ನ ಕೈ ಬಿಟ್ಟಿದ್ರು. ಅದೇ ರೀತಿ ಕೈ ಬಿಡ್ತಾರೆ ಅಂತ ಅನ್ಸಲ್ಲ ಟೌನ್ಶಿಪ್ ವಿಚಾರನ, ಅಥವಾ ಭೂಮಿನ ಪಡಿಸ್ಕೊಳ್ತಾರೆ ಅಂತ ಅನ್ಸುತ್ತೆ? ಇಷ್ಟೆಲ್ಲ ಹೋರಾಟ ನಡೀತಂದ್ಮೇಲೆ ಅವ್ರು ಬಿಡ್ಲೇಬೇಕು ಅಂತ ನಾವು ಡಿ ಕೆ ಶಿವಕುಮಾರ್ ಕೇಳ್ಕೊಳ್ತಿದೀವಿ ಅಷ್ಟೇ. ಇಷ್ಟು ಜನ ಹೋಗ್ಬಿಟ್ಟು ಇಲ್ಲಪ್ಪ ನಾನು ಅರ್ಜಿ ಕೊಡ್ತೀನಿ, ನನಗೆ ದುಡ್ಡು ಕೊಡಿ ಅಂತ ಹೇಳಿ ದುಡ್ಡು ತಗೊಳ್ತಾರೆ. ಸರ್ ಅವ್ರು ಜಾಸ್ತಿ ಜಮೀನ್ ಇರೋರು, ಅವ್ರಿಗೆ ಸ್ವಲ್ಪ ನಡೀತದೆ. ಈಗ ಜಮೀನ್ ಇಲ್ದೇವ್ರು ನಮ್ಮಂತವ್ರು ಎಷ್ಟೋ ಜನ ಇದಾರೆ, ಅವ್ರೆಲ್ಲ ಏನ್ ಮಾಡ್ಬೇಕು? 1 ಎಕರೆ, ಅರ್ಧ ಎಕರೆ, ಅವ್ರೆಲ್ಲ ಏನ್ ಅವ್ರಿಗೆಲ್ಲ ಕೊಡ್ತಾರೆ ಅಂದ್ರೆ ಆ ದುಡ್ಡು ಬರೋದು ಇನ್ಯಾವ ಕಾಲಕ್ಕೂ? ಆ ದುಡ್ಡು ಬಂದಾದ್ಮೇಲೆ ಅದು ಉಳಿಯಲ್ಲ ಸರ್. ದುಡ್ಡು ಎಷ್ಟು ದಿನ ಉಳಿತದೆ ಸರ್? ಅಲ್ಲ, ಅವ್ರಿಗೆಲ್ಲ ದುಡ್ಡು ಉಳಿತದೆ. ನಮ್ಮಂತವ್ರು ನಾವ್ ಎಲ್ಗ್ ಹೋಗ್ಬೇಕಂತ ಅವ್ರು ಹೇಳ್ಬೇಕಷ್ಟೇ. ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ತೀನಿ ಅನ್ನೋದಾದ್ರೆ ಏನ್ ಹೇಳ್ತೀರಾ? ಅದೇ ಯಾವ್ದೇ ಕಾರಣಕ್ಕೂ ಅಕ್ವೈರ್ ಆಗ್ದಂಗೆ ನೋಡ್ಕೋಬೇಕು. ಈಗ ಅವ್ರು ದುಡ್ಡು ಕೊಡ್ಬೋದು ಸರ್, ದುಡ್ಡು ಎಷ್ಟು ದಿನ ಬರುತ್ತೆ? ಅವ್ರು ಹೇಳ್ತಾರೆ ರೈತರು ಎಲ್ಲಿವರೆಗೂ ಹೋರಾಟ ಮಾಡ್ಕೊಳ್ಳೋಣ, ಅದಾದ್ಮೇಲೆ ಏನ್ ಮಾಡ್ಬೇಕು? ನಾವ್ ಎಲ್ಲಿವರೆಗೂ ಇರ್ತೀವಿ ಅಲ್ಲಿವರೆಗೂ ಹೋರಾಟ ಮಾಡ್ತಾ ಇರೋದು ಸರ್. ರೈತರು ಅಂತ ಎಲ್ಲಿವರೆಗೂ ಇರ್ತೀವಿ ಅಲ್ಲಿವರೆಗೂ ನಾವು ಹೋರಾಟ ಮಾಡ್ತಾ ಇರೋದು.